ಮಾತನಾಡಿರುವ ಬಿಬಿಎಂಪಿ ಸದಸ್ಯರಾದ ಶ್ರೀ ಬಿ. ಮೋಹನ್ ಕುಮಾರ್ ರವರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೋರಿದ ಸ್ನೇಹಿತರು ಹಾಗೂ ಹಿರಿಯ ಮುಖಂಡರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದರು, ಶುಭ ಕೋರಿದರು. ಓಕೆ ಮೈಸೂರಪ್ಪ ಓಕೆ ಮುಂದೆ ಮೇಡಮ್ ಹಿಂದೆ ಬನ್ನಿ ಅರವಿಂದ್ ಅವರು ಏನು ಅಂತ ನೀವು ಅದೇ ಹಿಂಗಿರೋ ನಿಮ್ಮ ಮನೆಗೆ ಗೊತ್ತು ನೋಡಿಲ್ಲಲ್ಲ ನೋಡ್ತಿದ್ದೀನಿ ನಿನಗೆ ಯಾಕೋ ಮನೆ ತನಕ ರಾಜು ಬಸ್ ಮುಂದೆ ಬಿಡ್ತೇವೆ ನಾವು ಹೋದ್ರೆ ಮೈಸೂರಪ್ಪ ಜೋರು ಒಂಚೂರು ಬಟ್ಟೆ ಕಾಗ ಒಂಚೂರು ಓಕೆ ಓಕೆ ಈ ಕಡೆ ಕಡೆ ಹಿಂದಗಡೆ ಯಾರು ಕಾಣಿಸ್ತಾ ಇಲ್ಲ ಯಾರು ಓಕೆ ರಾಜ್ಯವ್ರು ಕಾಣಿಸ್ತಾ ಇಲ್ಲ ಬನ್ನಿ ಸರ್ ಬಟ್ಟೆ ಕೊಡಿ ಇರೋಣ ಇರೋಣ ಆಯ್ತು ಇದ್ಮೇಲೆ ಏನೋ ಮಾಡಿ ಬನ್ನಿ ಮೇಡಮ್ 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 ಹಂಗೆ ಸರ್ ಏನಾಗೆ ಈ ಕಡೆ ನೋಡಿ
ನೀಟಾಗಿ ತೋರಿಸೋದು ಅಷ್ಟೇ. ಮೇಡಮ್ ಇವತ್ತು ನನ್ನ ಒಂದು ವಾರ್ಡು ನಮ್ಮ ಕ್ಷೇತ್ರದ ಎಲ್ಲರೂ ನಮ್ಮ ಸ್ನೇಹಿತರು ಹಿತೈಷಿಗಳೆಲ್ಲ ಸೇರಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತೇಳಿ ಒಂದು ಸರಳವಾಗಿ ನಮ್ಮ ಒಂದು ಮನೆಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಭಾಳ ಖುಷಿ ಆಗ್ತದೆ. ಈ ಭಾಗದ ಎಲ್ಲ ನನ್ನ ಹಿರಿಯರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ಸಹ ಬಂದು ನನಗೆ ಶುಭವನ್ನು ಕೋರಿ ಹೋಗ್ತಾ ಇದ್ದಾರೆ. ಭಾಳ ಖುಷಿ ಆಗ್ತದೆ. ಏಕೆಂತಂದರೆ ನಾವು ಸಮಾಜಮುಖಿ ಕೆಲಸ ಮಾಡಬೇಕಾದ್ರೆ ಹಲವಾರು ಕಾರ್ಯಕ್ರಮಗಳು, ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಅವರ ಮೆಚ್ಚುಗೆ. ಹಾಗಾಗಿ ಪ್ರತಿಯೊಬ್ಬರು ಬಂದು ಮುಂದಿನ ಇನ್ನೂ ಒಳ್ಳೆಯ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತೇಳಿ ಒಂದು ಆಶೀರ್ವಾದ ಮಾಡ್ತಾಯಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಇವತ್ತಿಗೆ ನಮ್ಮದು 61ನೇ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಹೊಸದಾಗಿ ಹೇಳಬೇಕು ಅಂತಂದರೆ ಇವತ್ತಿನ ದಿನ ಇಲ್ಲಿ ನಮ್ಮ ಈ ಭಾಗದ ನಮ್ಮ ನೆಚ್ಚಿನ ನಾಯಕರು ಆದಂಥ ಉಸ್ಮಾನ್ ಅವರು ಮತ್ತು ನಮ್ಮ ಈ ಕಡೆ ನಮ್ಮ ಈ ಭಾಗದ ಶೇಖರ್ ಪ್ರತ್ಯೇಕವಾಗಿ ಸಂಕ್ರಾಂತಿ ಹಬ್ಬದ ಸುದ್ದಿ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಆಯಿತು. ಹೊಸ ವರ್ಷ ಮತ್ತು ಸಂಕ್ರಾಂತಿ ಸುದ್ದಿ ಕಾರ್ಯಕ್ರಮಗಳು ಭಾಳ ಉತ್ತಮವಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಎಲ್ಲ ಸಂಪೂರ್ಣ ಸಹಕಾರ ನಮ್ಮ ನೆಚ್ಚಿನ ನಾಯಕರಾದ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡೀತಾ ಇದೆ. ಭಾಳ ಖುಷಿಯಾಗ್ತದೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಈ ಭಾಗದ ಎಲ್ಲ ಹಿರಿಯರು ಬಂದು ಇವತ್ತು ನನ್ನ ಹುಟ್ಟುಹಬ್ಬದ ಶುಭವನ್ನು ಕೋರಿ ಹಾರೈಸ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಸರ್, ಜಿ ಬಿ ಚುನಾವಣೆ ಕೂಡ ಬರೋ ನಿರೀಕ್ಷೆ ಕೂಡ ಇದೆ ಸರ್. ಅದ್ರ ಬಗ್ಗೆ ಚುನಾವಣೆ ಇನ್ನೂ 4-5 ತಿಂಗಳಿದೆ. ಅದೆಲ್ಲ ಹಿರಿಯರ ಒಂದು ತೀರ್ಮಾನ. ನಮ್ಮ ಈ ಭಾಗದ ಹನುಮಂತರಾಯಪ್ಪನವರು ಮತ್ತು ನಮ್ಮ ಡಿ ಕೆ ಸುರೇಶನವರು ಎಲ್ಲೆಲ್ಲಿ ಕ್ಯಾಟಗಿರಿ ಆಗ್ತದೋ ಆ ಒಂದು ಇದಕ್ಕೆ ಅವರು ನಿಗದಿ ಮಾಡಿದಂಥ ಯಾರು ಪಕ್ಷದಲ್ಲಿ ಕೆಲಸ ಮಾಡಿ ದುಡ್ದಿರ್ತಾರೆ ಅವ್ರಿಗೆ ಫಸ್ಟು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು. ಆ ಪ್ರಾಮುಖ್ಯತೆ ನಾವು ಯಾರಿಗೆ ಟಿಕೆಟ್ ಕೊಡಲಿ ಇನ್ನೊಂದು ಕೊಡಲಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಪಕ್ಷಕ್ಕೆ ದುಡ್ದು ಅದನ್ನು ಗೆಲ್ಲಿಸಬೇಕು ಅಂತ ತೀರ್ಮಾನ ಇದೆ. ಮುಂದಿನ ದಿನದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಸದಾ ಈಗ ಆಗಲಿಕ್ಕೆ ಎಲ್ಲ ಆಗ್ತಾಯಿದೆ. ಇನ್ನು 5-6 ತಿಂಗಳಿರೋದ್ರಿಂದ ಸಂಪೂರ್ಣ ಈ ಭಾಗದಲ್ಲಿರ್ತಕ್ಕಂಥ ಯಾವುದೇ ಒಂದು ರಸ್ತೆ ಇರ್ಬೋದು, ಭಾಳ ಮುಖ್ಯವಾಗಿ ರಸ್ತೆಗಳು ಮತ್ತೊಂದು ಎಲ್ಲ ಡಾಮರೀಕರಣ ಆಗೋಂಥ ಕೆಲಸ ಕಾರ್ಯಗಳು ಎಲ್ಲ ಆಗ್ತದೆ. ಭಾಳ ಖುಷಿ ಆಗ್ತದೆ. ಏಕೆಂದರೆ ಇವತ್ತಿನ ದಿನ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳು ಸದಾ ಉತ್ತಮವಾದಂಥ ಆ ಒಂದು ಕಾರ್ಯಕ್ರಮ, ಬಡವರಿಗೆ ನೇರವಾಗಿ ತಲುಪಂಥ ಕಾರ್ಯಕ್ರಮ ಆಗ್ತದೆ. ಯಾವತ್ತೂ ಬಡವರಿಗಾಗಿ ಕಾಂಗ್ರೆಸ್ ಪಕ್ಷ ಜೊತೆಯಲ್ಲಿರ್ತದೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತದೆ. ಇನ್ನು ಅನೇಕ ಕಾರ್ಯಕ್ರಮಗಳು ಇವತ್ತಿನ ದಿನ ಬೆಂಗಳೂರಿನಲ್ಲಿ ನಮ್ಮ ನೆಚ್ಚಿನ ನಾಯಕರಂಥ ಡಿ ಕೆ ಸುರೇಶ್ ಅವರು ತಾವೆಲ್ಲ ಮೀಡಿಯಾದವರು ತಮಗೆಲ್ಲ ಗೊತ್ತಿದ್ದಂಗೆ ಗ್ರೇಟರ್ ಬೆಂಗಳೂರು ಇರ್ಬೋದು, ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೊಗೊಂಡೋಗ್ಬೇಕು ಅಂತೇಳಿ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಉತ್ತಮವಾದಂಥ ಟೆನ್ನಲ್ ರಸ್ತೆ ಇರ್ಬೋದು, ಡಬಲ್ ಟಕ್ಕರ್ ಇರ್ಬೋದು, ಹಲವಾರು ಫ್ಲೇವರ್ಸು ಬ್ರಿಡ್ಜಸ್ಸು ಮಾಡೋಂಥವು ಇವತ್ತಿನ ದಿನ ಬೆಂಗಳೂರಿನಲ್ಲಿ ಭಾಳಷ್ಟು ಟ್ರಾಫಿಕ್ ಇರೋದ್ರಿಂದ ಅವನ್ನೆಲ್ಲ ಉತ್ತಮವಾದಂಥ ರಸ್ತೆಗಳು ಮತ್ತು ಟೆನ್ನಲ್ ರಸ್ತೆಗಳು, ಡಬಲ್ ಟಕ್ಕರು ಇವೆಲ್ಲ ಮಾಡಬೇಕು ಅಂತ ಹೇಳಿ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಮ್ಮ ಡಿ ಕೆ ಶಿವಕುಮಾರ್ ಅವರ ಆಲೋಚನೆಯನ್ನು ಮಾಡಿ ಇವತ್ತಿನ ದಿನ ಬೆಂಗಳೂರು ನಗರ ಉತ್ತಮವಾದಂಥ ಬೆಂಗಳೂರು ನಗರ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಹಲವಾರು ತೊಡಕುಗಳು ಇದ್ದೇ ಇರ್ತವೆ. ಆದರೂ ಸಹ ಅವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಕಿಂತ ಹೆಚ್ಚಿನ ಒಂದು ಕೆಲಸಗಳು ಆಗಬೇಕು ಅಂತೇಳಿ ಅವರ ಒಂದು ಆಲೋಚನೆಯಿಂದ ಎಲ್ಲ ಆಗ್ತಾಯಿದೆ. ಮುಂದಿನ ದಿನ ಬೆಂಗಳೂರು ನಗರ ಒಂದು ಉತ್ತಮವಾದಂಥ ನಗರ ಆಗೋಕ್ಕೆ ಯಾವುದೇ ಒಂದು ಸಂದೇಶ ಇಲ್ಲ. ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ನಮ್ಮ ಹೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಸುರೇಶ್ ಅವರು ಮತ್ತು ಎಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಶಾಸಕರು ಸಂಪೂರ್ಣ ಅದಕ್ಕೆ ಸಹಕಾರವನ್ನು ಕೊಟ್ಟು ಕೆಲಸ ಕಾರ್ಯ ಮಾಡಲಿಕ್ಕೆ ಒಳ್ಳೆಯ ಉತ್ತಮವಾದಂಥ ಕಾರ್ಯ. ಏಕೆಂತಂದರೆ ಇವತ್ತಿನ ದಿನ ಟೆನ್ನಲ್ಲು ಸುಮಾರು 40 ಕಿಲೋಮೀಟರ್ ಟೆನ್ನಲ್ಲೇ ಇರ್ಬೋದು, ಡಬಲ್ ಟಕ್ಕರ್ ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳು ಆಗಬೇಕಂದ್ರೆ ಎಲ್ಲ ಸಹಕಾರ ಭಾಳ ಮುಖ್ಯ ಅಂತ ಹೇಳೋಕ್ಕೆ ನನಗೆ
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಮುಖಂಡರಾದಂಥ ಮೋಹನ್ ಕುಮಾರ್ ಅವರ ಜನ್ಮದಿನ. ಈ ಜನ್ಮದಿನದಂದು ಅವರಿಗೆ ನಾವು KPCC ಕಾರ್ಮಿಕ ವಿಭಾಗದಿಂದ ಅವರಿಗೆ ಶುಭ ಹಾರೈಸ್ತೇನೆ. ಅವರ ಮುಂದಿನ ಜೀವನದಲ್ಲಿ ಅವರ ಆಸೆ, ಅವರ ಕನಸು, ಅವರ ಸಮಾಜ ಸೇವೆ ಅತ್ಯಂತ ಪ್ರಬಲವಾಗಿ ಈಡೇರಲಿ ಅಂತ ನಾನು ಬಯಸ್ತೇನೆ. ನಮಸ್ಕಾರ. ಹುಟ್ಟುಹಬ್ಬವನ್ನು ಅತ್ಯಂತ ಸರಳ ಸಂಭ್ರಮದಿಂದ ಬಡ ಜನರಿಗೆ ಸಹಾಯ ಮಾಡೋದ್ರ ಮುಖಾಂತರ ಎಲ್ಲ ಸ್ನೇಹಿತರ ಬಳಗ ಅತ್ಯಂತ ಅವ್ರಿಗೆ ಶುಭವಾಗಲಿ, ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ, 100 ಕಾಲ ಬಾಳಲಿ ಅಂತೇಳಿ ನಮ್ಮ ನಾಗರಬಾವಿ ವೈ ಟು ಕಾಫಿ ಬಳಗದ ವತಿಯಿಂದ ಅವರಿಗೆ ಧನ್ಯವಾದಗಳು.